ನಾನು ಇವರಿಬ್ಬರ ಜೊತೆಗೆ ಒಂದು ಒಳ್ಳೆ ಗೇಮ್ನ ಆಡಿಸ್ತಾ ಇದ್ದೀನಿ. ಏನಮ್ಮ ಗೇಮು? ಅದೇನು ಬಿಡಿಸ್ತಾರಲ್ಲ ಸೊಪ್ಪ ಕಾಳು. ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ. ಒಗ್ಗಟ್ಟು. ಇವಾಗ ಡಾಗ್ದು ಮಿಮಿಕ್ರಿ ಮಾಡಬೇಕು. ಸಿಂಬಾ ತರ ಕೂಗು. ಕೆಂಪಾಗಿದೆ, ಮಳೆ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ. ಕೆಂಪಾದವೋ ಎಲ್ಲ ಕೆಂಪಾದವೋ. ಇವಳು ಶ್ರೀಲೀಲಾ ತರ ದೊಡ್ಡ ಹೀರೋಯಿನ್ ಆಗೋ ಶ್ರೀ ದಿಶಾ ಅವರು. ಇವಳು ಹೀರೋಯಿನ್ ಆದ್ರೆ ಇವರಮ್ಮ ಮಾತ್ರ ಡಮಾರೋ. ನಾನು ಒಂದು ಹೊರಗಡೆ ಹೋಗ್ತಾ ಇದೀವಿ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇ ತಕೆ ಎಲ್ಲರೆದರು ಮಾರೋಗಿ. ಅಮ್ಮ ನಾನು ರೆಡಿ. ಕ್ಯಾಮ್ರಾ ರೆಡಿನಾ? ಅವಾಗ ಏನು ಮಾಡಬೇಕು ಸರ್? ವೆಲ್ಕಮ್ ಟು ಐಶ್ವರ್ಯ ಜಿಂದಗಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಬ್ರು ಆರ್ಟಿಸ್ಟ್ ಅಲ್ಲ, ಇಬ್ರು ಆರ್ಟಿಸ್ಟ್. ಸೊ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ವೆಲ್ಕಮ್ ನಿಮ್ ದೊಡ್ಡ ಫ್ಯಾನ್ ವೆಲ್ಕಮ್ ಟು ಮೇಡಮ್. ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಯ್ಯೋ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಮೇಡಮ್ ಸೀರಿಯಲ್ ಅಲ್ಲಿ. ಅಯ್ಯೋ ಸಕ್ಕತ್ತಾಗಿ ಮಾಡ್ತೀರಾ ಮೇಡಮ್. ನಾವೆಲ್ಲ ನಿಮ್ ಫ್ಯಾನ್ ಮೇಡಮ್. ನಿಮ್ ನೋಡ್ದೆ ನಾನು ಮಲ್ಕೊಳ್ಳೋದೇ ಇಲ್ಲ ಮೇಡಮ್. ಅಯ್ಯೋ ನಿಮ್ ಜೊತೆ ಒಂದು ಫೋಟೋ, ಒಂದು ಸೆಲ್ಫಿ, ಒಂದು ಸೆಲ್ಫಿ. ಓಕೆ. ಸೊ ಇವಾಗ ನಾನು ಇವರಿಬ್ಬರ ಜೊತೆಗೆ ಒಂದು ಒಳ್ಳೆ ಗೇಮ್ನ ಆಡಿಸ್ತಾ ಇದ್ದೀನಿ. ಗೇಮಾ? ಸೂಪರ್. ಓಕೆ. ಏನಮ್ಮ ಗೇಮು? ಅದೇನು ಬಿಡಿಸ್ತಾರಲ್ಲ ಸೊಪ್ಪ ಕಾಳು. ಅಯ್ಯೋ ಅದ್ಯಾವುದು ಅಲ್ಲ. ಎಕ್ಸ್ಕ್ಯೂಸ್ ಮೀ, ಇವಾಗ ನೀವು ಮುಂದೆ ಬನ್ನಿ. ಓಕೆ. ಅದೇ ಆನ್ಸರ್ ನೋಡ್ಕೊಂಡ್ಬಿಟ್ರೆ. ಸೀರಿಯಸ್. ಆಯ್ತು. ಓಕೆ So, ಓಕೆ. ಇವಾಗ ಮೊದಲನೇ ಕ್ವೆಶ್ಚನ್. ಗೇಮ್ ಹೆಸರು ಹೇಳಿಲ್ಲ. ಅಯ್ಯೋ ಡೈರೆಕ್ಟ್ ಒಗ್ಗಟ್ಟು. ಇವಳಿಗೆ ಗೇಮ್ ಹೆಸರೇ ಗೊತ್ತಿಲ್ಲ, ನಮ್ಮ ಕೈ ಗೇಮ್ ಆಡ್ಸ್ತಾಳಂತೆ. ಅವಳಿಗೆ ಬುಕ್ ಇದ್ರಲ್ಲಿ ಕೊಟ್ಟಿದ್ದಾರೆ ಎಲ್ಲ, ಅದ್ ನೋಡ್ಕೊಂಡು ಕೇಳ್ತಾಳೆ ನಮ್ಗೆ. ಇವಾಗ ನಾವು ಒಗಟ್ಟು ಬಿಡಿಸ್ಬೇಕು. ಓಕೆ ಓಕೆ. ಗೊತ್ತಾಯ್ತಲ್ಲ? ಬಿಡಿಸಿ ಬಿಡಿಸಿ ಹೇಳ್ಬೇಕು ಪಟ 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 ಅಂತ. ಓಕೆ. ಒಂದು ಕ್ವೆಶ್ಚನ್ಗೆ ತಪ್ಪು ಮಾಡಿದ್ರೆ ಒಂದು ಕ್ವೆಶ್ಚನ್ ಎರಡು ಮಿಮಿಕ್ರಿ ಮಾಡ್ಬೇಕು. ಪನಿಷ್ಮೆಂಟ್ ಕೊಡ್ತೀಯಾ? ಪನಿಷ್ಮೆಂಟ್. ಓಕೆ. ಮಿಮಿಕ್ರಿ ಯಾವ ಮಿಮಿಕ್ರಿ ಯಾರು ಮಾಡಿದ್ರು? ನಂಗೆ ಆಟ ಆನಿಮಲ್ಸ್ದು. ಓಕೆ ಓಕೆ ಓಕೆ. ಫಸ್ಟ್ ಇವಾಗ ನೀವು ತಪ್ಪು ಮಾಡಿ, ಆಮೇಲೆ ನೋಡ್ಕೊತೀನಿ ಯಾವ ಮಿಮಿಕ್ರಿ. ಓ ಮೈ ಗಾಡ್. ಸೊ ಇವಾಗ ಮೊದಲನೇ ಕ್ವೆಶ್ಚನ್. ಓಕೆ. ಅದು ಬಿಡಿಸ್ಬೇಕಾ? ಬಿಡಿಸಿ ಬಿಡಿಸಿ. ನೀನು ಸೊಪ್ಪು ಬಿಡಿಸಿ ತರ. ಹೇಳು, ನಾವು ಬಿಡಿಸಿ ಹೇಳ್ತೀವಿ. ಸೊಪ್ಪು ತರ. ಓಕೆ ರೆಡಿ. ಮೊದಲನೇ ಕ್ವೆಶ್ಚನ್. ಹಾ. ಗೂಡಿನಲ್ಲಿ ಪಕ್ಷಿ ನಾಡೆಲ್ಲ ನೋಡುತ್ತದೆ. ಕಣ್ಣು. ಕರೆಕ್ಟ್. ಪನಿಷ್ಮೆಂಟ್ ಹೇಳು. ಪನಿಷ್ಮೆಂಟ್. ಪನಿಷ್ಮೆಂಟ್ ಏನಂದ್ರೆ ಇವಾಗ ಡಾಗ್ದು ಮಿಮಿಕ್ರಿ ಮಾಡಬೇಕು. ಸಿಂಬಾ ತರ ಕೂಗು. ಐ ಆಮ್ ಸೋ ಬ್ಯಾಡ್ ವಿತ್ ಮಿಮಿಕ್ರಿ. ನಂಗೆ ಮಿಮಿಕ್ರಿ ಮಾಡಕ್ಕೆ ಬರಲ್ಲ. ಬಟ್ ಪನಿಷ್ಮೆಂಟ್. ಈ ಅಮ್ಮ ಇದ್ದಾಳೆ. ಇವಾಗ ಮಿಮಿಕ್ರಿ ಮಾಡಿ. ಚಿಕ್ಕ ನಾಯಿ ತರ ಮಾಡ್ಲಾ, ದೊಡ್ಡ ನಾಯಿ ತರ ಮಾಡ್ಲಾ, ಗಜ್ಜಿ ನಾಯಿ ತರ ಮಾಡ್ಲಾ, ಮೆಂಟಲ್ ನಾಯಿ ತರ ಮಾಡ್ಲಾ? ಎಲ್ಲಾನು ನೀವೇ ಆಪ್ಷನ್ ಕೊಟ್ಟಿದ್ದೀರಲ್ಲ, ಎಲ್ಲಾನು ನೀವೇ ಮಾಡ್ಬೇಕು. ಓ ಬೇಕಾಗಿತ್ತಾ? ನೀನೇ ತೋಡ್ಕೊಂಡೆ ಅಳ್ಳನ. ನಂಗೆ ನಿಜವಾಗ್ಲೂ ಬರಲ್ಲ. ಟ್ರೈ ಆಯ್ತಾ? Okay. ಮಜಾ ಇರುತ್ತೆ, ಬಟ್ ಟ್ರೈ ಮಾಡೋಣ. ಇದು ಮಾಮೂಲಿ ಮಾಮೂಲಿ ನಾಯಿ ಅಂದ್ರೆ ಮನೇಲಿ ಸಾಕಿರೋ ನಾಯಿ. ಊಟ ಬೇಕಂದಾಗ ಹೆಂಗ್ ಹೋಗುತ್ತೆ ಅಂತ. ಓಕೆ. ನೆಕ್ಸ್ಟ್ ಬೀದಿ ನಾಯಿ ಊಟ ಸಿಗದೆ ಇದ್ದಾಗ ಹೆಂಗ್ ಬಡ್ಕೊಳುತ್ತೆ. ಸೂಪರ್. ನೆಕ್ಸ್ಟ್ ಪಪ್ಪಿ. ಗಜ್ಜಿ ನಾಯಿ. ಗಜ್ಜಿ ನಾಯಿ ಅನ್ಬೋದ? ಇಲ್ಲ, ಏನಂತಾರೆ, ಮೆಂಟ್ಲಿ ಹಿಡ್ದಿರೋ ನಾಯಿ. ಓಕೆ. ಸೂಪರ್ ಸೂಪರ್. ಥ್ಯಾಂಕ್ ಯು. ಅಷ್ಟೇ. ಇದು ಒಂದ್ ಬಿಟ್ರಿ ಪಪ್ಪಿ ತರದು. ಪಪ್ಪಿನಾ ನನಗೆ ಮಾಡಕ್ ಬರಲ್ಲ. ಹಂಗೆ ಕೂಗು ಸಣ್ಣದಾಗಿ. I'm just recalling puppies ಹೆಂಗ್ ಕೂಗುತ್ತೆ ಅಂತ.
ನೋ ಕ್ಲೂ ಕೊಡ್ತೀನಿ. ಮ್ಯಾಮ್ ಹೆಲ್ಪ್ ಮಾಡಿ ಮ್ಯಾಮ್ ಸ್ವಲ್ಪ. ಓಕೆ. ಕುಯ್ ಕುಯ್ ಕುಯ್. ಓಕೆ ಸಾಕು ಪಾಪ ತುಂಬಾ ಸಾಕು, ಕೊಟ್ಟಿದ್ಯಪ್ಪ. ಸಾಕು. ನೆಕ್ಸ್ಟ್ ಕ್ವೆಶ್ಚನ್. ಎರಡನೇ ಕ್ವೆಶ್ಚನ್. ಕಾಸಿನ ಕುದುರೆಗೆ ಬಾಲದ ಲಗಾಮು. ಜುಟ್ಟು ಜುಟ್ಟು. ಅಲ್ಲ, ತಪ್ಪು. ಕಾಸಿನ ಕುದುರೆಗೆ ಬಾಲದ ಲಗಾಮ. ಲಗಾಮು. ಇದು ಕೈಟಾ? ಇಲ್ಲ, ಅಲ್ವಾ? ತಪ್ಪು. ಆನ್ಸರ್ ಹೇಳ. ಗೊತ್ತಿಲ್ಲ, ಹೇಳಿ ಮೇಡಮ್, ನೀವೇ ಹೇಳಿ ಮೇಡಮ್. ಸೂಜಿದಾರ. ಕಾಸಿನ ಕುದುರೆ ಹೆಂಗಾಗುತ್ತೆ ಅದು? ಕಾಸಿನ ಕುದುರೆ ಹೆಂಗಾಗುತ್ತೆ ಅದು? ನಿನ್ ತಪ್ಪು, ಕ್ವೆಶ್ಚನ್ ತಪ್ಪು. ಇಲ್ಲ, ಕರೀತು. ಲಗಾಮ್ ಹಾಕ್ತಾರಲ್ಲ. ಅಲ್ಲ, ಲಗಾಮ್ ಓಕೆ. ಕಾಸಿನ ಕುದುರೆ. ಕಾಸಿನ ನೀಡಲ್ಲು. ನೀಡಲ್ ಹೆಂಗಾಗುತ್ತೆ ಕಾಸಿನ ಕುದುರೆ? ಅದಕ್ಕೆ ಲಗಾಮ್ ಹಾಕ್ತಿವಲ್ಲ ಅದು. ಹಾ ಕಾಸಿನ ಕುದುರೆ ಆಗಲ್ಲ ಅದು. ಕಾಸಿನ ಕುದುರೆ ಆಗಲ್ಲ. ಅಯ್ಯೋ, ನಂಗೆ ಅದೆಲ್ಲ ಅರ್ಥ ಆಗ್ಲಿಲ್ಲಪ್ಪ. ಅದ್ ಹೆಂಗೆ ಕಾಸಿನ ಕುದುರೆಗೆ ಲಗಾಮ? ತಪ್ಪು ನಿನ್ ಕ್ವೆಶ್ಚನ್. ಇವಾಗ ಹೇಳುವುದು ಕೇಳುವುದು ಸಮಯವಲ್ಲ. ನೋಡಿ, ಹಿಂಗ್ ಮಾಡ್ಬಿಡ್ತಾಳೆ, ಏಮಾರ್ಸ್ಬಿಡ್ತಾಳೆ. ಇಲ್ಲ. ಹಾ ಸರಿ, ಇನ್ನೊಂದು ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್. ಪನಿಷ್ಮೆಂಟ್. ಇಬ್ರಿಗೋ? ಹೇಳು. ಓಕೆ. ಏನು? ಇವಾಗ ಹಾರ್ಸದು ಮಿಮಿಕ್ರಿ ಮಾಡಿ. ಹಾರ್ಸ್ದ? ಅಷ್ಟೇ ಬರೋದು ನಂಗೆ. ಹಾರ್ಸ್ ಯಾವ ಮೂಡಲ್ಲಿ ಇದ್ದಾಗ ಮಾಡೋದು? ಅದ್ ನಗ್ತಾರೆ ಅವಾಗ ಅಂತ. ನನ್ ಮಾಡಕ್ ಬರಲ್ಲ. ಡಿಫ್ರೆಂಟ್ ಆಗಿ ಮಾಡಿದ್ರಿ. ಓಕೆ, ಅಡ್ಜಸ್ಟ್ ಮಾಡ್ಕೊ. ನಮ್ಮ ಹಾರ್ಸ್ ಹಿಂಗೆ ಹೋಗೋದು. ಈ ಹಾರ್ಸ್ ಬೇರೆ ಜಾತಿ, ಸೊ ಅಡ್ಜಸ್ಟ್ ಮಾಡ್ಕೊ. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ. ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ. ಎಲೆ ಇಲ್ಲ. ಕಲ್ಸ್ಬಿಟ್ಲು. ಇಲ್ಲ ರಿಪೀಟ್ ಮಾಡ್ಬೇಕಮ್ಮ. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ. ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ. ಕಲಂಗ್ರಿ ಹಣ್ಣು ಇಲ್ಲ. ಮರ, ಗಿಡ, ಗಿಡದಲ್ಲಿ ಹೂವ, ರೋಸ್ ಹೂವ. ಮರ, ಗಿಡ, ನೇಚರ್. ಕ್ಲೂ ಕೊಡ್ಲಾ? ಕ್ಲೂ ಕೊಡಮ್ಮ. ಅದು ಒಂದು ಬರ್ಡ್ ತರ. ಅದನ್ನ ಕನ್ನಡದಲ್ಲಿ ಏನೋ ಅಂತಾರೆ. ಪ್ಯಾರೆಟ್, ಪ್ಯಾರೆಟ್. ಅಲ್ಲ ಅಲ್ಲ ಅಲ್ಲ, ಗಿಣಿ ಅಲ್ಲ, ಗಿಳಿ. ಗಿಣಿ, ಗಿಣಿ. ಓಕೆ ಓಕೆ, ಸೂಪರ್. ಓಕೆ, ಹೇಳು ಹೇಳು ಹೇಳು. ಯಾವ್ದು ಮಿಮಿಕ್ರಿ ಮಾಡ್ಬೋದು? ದಿಶನ್ ತರ ಬರೀ ಪ್ರಾಣಿಗಳೇ ಹೇಳ್ತಾಳಪ್ಪ ಇವಳು. ದಿಶನ್ ತರ ಮಾಡಿದ್ರೆ ನಾನು ನಿಂಗೆ ಹೆಲ್ಪ್ ಮಾಡಿ. ನಿನ್ ತರ ಮಾಡ್ತೀನಿ ನಾನು. ಬೆಳಗ್ಗೆ ಬಂದ ತಕ್ಷಣ ಶೂಟಿಂಗ್. ನನ್ ಮೊಬೈಲ್ ಕೊಡು, ನಾನು ತಿಂಡಿ ತಿಂತೀನಿ. ಮೊಬೈಲ್ ಕೊಡು, ನಾನು ತಿಂಡಿ ತಿಂತೀನಿ. ನಂಗೆ ಬೇಡ, ನಂಗೆ ಬೇಡ. ಅಮ್ಮ ಲಿಪ್ಸ್ಟಿಕ್ ಕೊಡು. ಲಿಪ್ಸ್ಟಿಕ್ ಕೊಡು, ಪೌಡರ್ ಕೊಡು. ಡೈರೆಕ್ಟ್ರು ದಿಶಾ ಶಾರ್ಟ್ ಕಡೆ ಬರ್ತೀನಿ. ಮನೆಗೆರಡು ಬಾಗಿಲು. ಬಾಗಿಲ ಮುಂದೆ ಮುಚ್ಚಿದರೆ ಹಾನಿ ಇದೇನು? ಹಾನಿ ಇದೇನಾ? ಮೂಗು. ಮೂಗ. ಇನ್ನೊಂದಿದೆ. ಎರಡು ಆಪ್ಷನ್ ಇತ್ತು. ಮೂಗು, ಬಾಯಿ. ಸಿಂಬಾನು ಬಂದ. ಸಿಂಬಾನು ಜಾಯ್ನ್ ಆಲ್ವೇಸ್. ನಾವೇನೋ ಬಿಟ್ಟೇನೋ ಮಾಡ್ತಾ ಇದೀವಿ ಅಂತ ಅವನಿಗೆ. ಓಕೆ, ನಾನು ಕನ್ನಡದಲ್ಲಿ ಹೇಳಿದ್ರು ನೀವು ಯಾರು ಅಪ್ಗ್ರೇಡ್ ಆಗ್ತಿಲ್ಲ, ಸೊ ನಾನೇ ಅಪ್ಗ್ರೇಡ್ ಆಗ್ತೀನಿ. ನಾನು ಇಂಗ್ಲಿಷ್ ಅಲ್ಲಿ ಚೇಂಜ್. ಇಂಗ್ಲಿಷ್. ಫಸ್ಟ್ ಕ್ವೆಶ್ಚನ್. What month of the year has 28 days? February. All the months. Correct. All the months. Correct. ಹೋಯ್ತು. Correct. Old. Okay. 28 days ಎಲ್ಲ ಮಂತ್ಸಲ್ಲಿ ಬರುತ್ತೆ. ಹೌದು, ಕರೆಕ್ಟ್. ಪನಿಷ್ಮೆಂಟ್ ತಗೊಳ್ಳು, ನಾನು ಅದಕ್ಕೆ ವೇಟ್. ಅವ್ರ ಪನಿಷ್ಮೆಂಟ್ ಏನು ಇವಾಗ? ಮಿಮಿಕ್ರಿನೇ. ಯಾರ್ದು ಅಂದ್ರೆ
ಗುರುಜಿ ಅವ್ರದ್ದು. ಯಾವ ಗುರುಜಿ? ನೋಡಪ್ಪ ಬಿಗ್ ಬಾಸ್, ಈ ದಿಶಾ ಇದ್ದಾಳಲ್ಲ, ಇವಳನ್ನ ಮಾತ್ರ ನಂಬೇಡಿ. ಯಾರನ್ನ ನಂಬಿದ್ರು ಇವಳನ್ನ ನಂಬೇಡಿ. ನೋಡಕ್ ಕುಳ್ಳಿ ತರ ಇದ್ದಾಳೆ, ಆದ್ರೆ ಬೆಳಗ್ಗೆ ಬಂದು ಏನೇನ್ ಕರಾಮತ್ ಮಾಡ್ತಾಳೆ ಗೊತ್ತಾ ಬಿಗ್ ಬಾಸ್? ಇವಳ ಜಾತಕದಲ್ಲಿ ದೊಡ್ಡ ಹೀರೋಯಿನ್ ಆಗೋದಾಗಿದೆ. ಇವಳು ಹೀರೋಯಿನ್ ಆದ್ರೆ ಇವ್ರಮ್ಮ ಮಾತ್ರ ಡಮಾರು. ಯಾಕಂದ್ರೆ ಇವಳು ಟಾರ್ಚರ್ ತಡೆಯೋ ಅಷ್ಟೊತ್ತಿಗೆ ಅವ್ರಮ್ಮ ಸಾಕಾಗೋಗುತ್ತೆ. ಈ ಹೀರೋ ಅಂತೂ ಬಿಡು, ಅವನು ಫಿಲಂ ಬಿಟ್ಟೆ ಓಡೋಟಾಗ್ತಾನೆ. ಹೀರೋಯಿನ್ ಅಂದ್ರೆ ಇವಳು ಶ್ರೀಲೀಲಾ ತರ ದೊಡ್ಡ ಹೀರೋಯಿನ್ ಆಗೋ ಶ್ರೀ ದಿಶಾ ಅವರು. ಶ್ರೀಲೀಲಾ ಒಂದ್ ಕಡೆ ಹೀರೋಯಿನ್, ಇನ್ನೊಂದ್ ಕಡೆ ಶ್ರೀ ದಿಶಾ ಅವರು ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ನೋಡಪ್ಪ ಬಿಗ್ ಬಾಸ್. ಓಕೆ, ಬ್ರಹ್ಮಾಂಡ ಗುರುಜಿ ಅವರೇ, ನಂದೊಂದು ರಿಕ್ವೆಸ್ಟ್ ಇದೆ. ಇವಳು ಯಾವ್ದು ವಿಘ್ನಗಳಿಲ್ದೆ ಒಂದ್ ದೊಡ್ಡ ಹೀರೋಯಿನ್ ಆಗ್ಬೇಕಂದ್ರೆ ಇವಳ ಮನೇಲಿ ಯಾವ ನಾಯಿ ಸಾಕ್ಬೇಕು? ಅದು ಪಾಮರಿನ್ ನಾಯಿ, ಅದು ಬಿಳಿ ಕಲರ್ದು. ಅದು ಬೌ 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 ಅಂತ ಇದ್ರೆ ಅವಾಗ ಇವಳು ದೊಡ್ಡ ಹೀರೋಯಿನ್ ಆಗ್ತಾಳೆ. ಸಾಕು, ದಯವಿಟ್ಟು ನೀವು ನನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ. ಚೆನ್ನಾಗಿ ಮಾಡಿದ್ರಿ. ಆಯ್ತು ನೀವು ಕೂಡ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸೆಕೆಂಡ್ ಕ್ವೆಶ್ಚನ್. I am tall when I am young. I am short when I am old. What am Pencil. I? I'm tall when I'm young and I am short when I'm old. Eraser. ಏನೋ ಅಂತೂ ಅಳಸಿ ಪಳಸಿ ಇದ್ ಮಾಡಿ ಮಾಡುವಂಥದ್ದು. ಇಲ್ಲ ಅದಲ್ಲ. ಅದು ಆನ್ಸರೇ ಹೋಗಮ್ಮ. ಇಲ್ಲ ಕರೆಕ್ಟ್ ಆನ್ಸರ್ ಹೇಳ್ಬೇಕು. I am tall when I am young and banana after you eat it. ಇವಳೇನಪ್ಪ ಎಲ್ಲ ಇಲ್ಲ ಅಂತಾಳೆ, ಅದೆಲ್ಲ ಆನ್ಸರ್ ಅದಕ್ಕೆ. ಇಲ್ಲ, ನನಗೆ ಐ ಥಿಂಕ್ ಐ ನೋ ಬಟ್ ಐ ಆಮ್ ಫರ್ಗೆಟಿಂಗ್. ಕ್ಲೂ ಕೊಡ್ಲಾ? ಕ್ಲೂ ಕೊಡು. ಕ್ಲೂ. ಅದಕ್ಕೆ ನಾವು ಬೆಂಕಿ ಹಚ್ತೀವಿ. ಮ್ಯಾಚ್ ಸ್ಟಿಕ್. ಐ ಆಮ್ ಟಾಲ್ ವೆನ್ ಐ ಆಮ್ ಯಂಗ್. ಹಚ್ಚಿದ ಮೇಲೆ ಶಾರ್ಟ್ ಆಗ್ತಾ ಹೋಗುತ್ತೆ. ಓಕೆ. ಕ್ಯಾಂಡಲ್. ನೈಸ್. ವಾಟ್ ಐ ಸೆಡ್ ಇಸ್ ಆಲ್ಸೋ ವರ್ಕ್ಸ್ ಔಟ್. ಪೆನ್ಸಿಲ್ ಆಗುತ್ತೆ, ಶಾರ್ಪ್ ಮಾಡಿ ಬಟ್ ಅವಳದೇ ಆನ್ಸರ್ ಹೇಳ್ಬೇಕು. ಸೊ ಕ್ಯಾಂಡಲ್. ಓಕೆ, ನೋಡಿದ್ರ ಬ್ರಹ್ಮಾಂಡಿ ಗುರುಜಿ, ಇವಾಗ ಮ್ಯಾಚ್ ನಾನೇ ಗೆಲ್ಲಿಸ್ತೆ. ನಾನು ಭವಿಷ್ಯನ ನಾನೇ ಹೇಳ್ಕೊಂಡಿದ್ದೆಮ್ಮ, ಗೊತ್ತಾ? ಈ ಬರಕ್ಕಿಂತ ಮುಂಚೆ ಪಾಮರಿನ್ ನಾಯಿ ಬೊಗಳನ್ನ ಕೇಳಿಸ್ಕೊಂಡ್ ಬಂದಿದ್ದೀನಿ. ಇವಾಗ ನಾನು ಯಾರು ಮಿಮಿಕ್ರಿ ಮಾಡ್ಬೇಕು ಅದನ್ನ ಹೇಳು. ಇವಾಗ ಮಾಡಿಸೋಳ ಹತ್ರ ಗೊತ್ತಿಲ್ಲ. ಸುದೀಪ್ ತರ ಮಾಡ್ಸಕ್ಕೆ. ಸುದೀಪ್ ಒಂಟಿ ಸೀನ್ ಮಾಡಿದ್ಲು. ಓಕೆ, ಸುದೀಪ್ ಸರ್ ತರ. ಕಾರ್ತಿಕ್ ಅವರೇ, ನೆನ್ನೆ ಸಂಜೆ ಕಾಫಿ ಕುಡಿಬೇಕಾದ್ರೆ ನಿಮ್ದು ಮತ್ತೆ ವಿನಯ್ ಮಧ್ಯೆ ಏನೋ ನಡೀತಲ್ಲ, ಏನದು ಕಾನ್ವರ್ಸೇಷನ್ ಏನೋ ನಡೀತಲ್ಲ, ಅದು ನಿಮ್ಗೆ ಸರಿ ಅನಿಸ್ತಾ ಇಲ್ವಾ? ಅದನ್ನ ಹೇಳಿ. ಈಗ ನೆಕ್ಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ನಮ್ಮ ದಿಶಾ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾಳೆ. ಇವಾಗ ಅವಳನ್ನ ಯಾವ ಥರ ವೆಲ್ಕಮ್ ಮಾಡ್ಕೊಳ್ತೀರಾ? ಅದು ನಿಮಗೆ ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಈ ಗೇಮ್ ಮಧ್ಯದಲ್ಲಿ ಬರೋದು ನಿಮಗೆ ಸರಿನಾ ತಪ್ಪು ಅಂತ? ಸೂಪರ್ ನೈಸ್. ನೋ, ಇಟ್ ವಾಸ್ ಗುಡ್, ರಿಯಲಿ ಗುಡ್. ಇವಾಗ ಇಬ್ರಿಗೂ 3 ಈಚ್. ಇವಾಗ ಟೈ ಬ್ಯಾಕರ್. ಟೈ ಬ್ರೇಕರ್. ಸಾರಿ ಬ್ರೇಕರ್ ಅಲ್ಲ, ಟೈ ಬ್ರೇಕರ್. ಕರೆಕ್ಟ್. ಥರ್ಡ್ ಕ್ವೆಶ್ಚನ್. ಹೇಳು. Okay. What has to be broken before you can use it? Coconut. Stick for the fire. No, what has to be broken before you use it? Coconut also. Coconut also. Answer is right. Egg. Super. She's so look at Simba is so excited. ಬಂದು. ಅವನು ಸೆಲೆಬ್ರೇಟ್ ಮಾಡ್ತಾನೆ. ಸಿಂಬಾ, ಸಿಂಬಾ we won. ಹೇಳಿ. Okay. ಈಗ ಓಕೆ. ನೆಕ್ಸ್ಟ್ ಪನಿಷ್ಮೆಂಟ್ ನಂಗೆ ಅಷ್ಟೇ ಮುಗೀತು. ಶಿವನ್. ಓಕೆ, ಇವಾಗ ಗೇಮ್ ನ ಯಾರು ವಿನ್ ಆಗಿದ್ದಾರೆ ಮೇಡಮ್? ನೀವೇ. ಒಂದು ನಿಮಿಷ. ನೀವೇ ವಿನ್ ಆಗಿದ್ದು. ಸೊ ಇವಾಗ ನೀವು ಪನಿಷ್ಮೆಂಟಾ ಯಾರ ತರ ಮಿಮಿಕ್ರಿ ಮಾಡ್ಬೇಕಂದ್ರೆ, ಈಗ ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತಾರಲ್ವಾ,
ಅದೇ ತರ ನೀವೀಗ ಒಂದು ಹಾಡನ್ನ ಆಡಿ. ನಾವು ಸೋತಿರ್ಬೋದು, ಆದರೆ ನಮ್ಮ ಛಲನ ಬಿಟ್ಟಿಲ್ಲ. ಅದಕ್ಕೆ ಈ ಸಾಂಗ್ ಹೇಳ್ತೀನಿ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇ ತಕೆ, ಎಲ್ಲರೆದರು ಮಾರೋಗಿ ಕೊನೆಗೆ ಮೈಸೂರುಗೋಡುವೆ, ನನ್ನಂತ ಹೆಣ್ಣಿಂದ ಸೋಲಕ್ಕೆ ಆಸೆ ನಿನಗೆ, ದಿಶಾ ದಿಶಾ ದಿಶಾ. ವಿನ್ ಆಗಿದ್ದು ನೀವು. ಓಕೆ, ಇವಾಗ ಪಾರ್ಟಿ ಕೊಡಿಸ್ಬೇಕು ಅವ್ರು. ಈಗ ನಾನ್ ವಿನ್ ಆಗಿರೋದಲ್ವಾ, ಈಗ ನಿನಗೊಂದು ಪನಿಷ್ಮೆಂಟ್. ಅಲ್ಲ ಪನಿಷ್ಮೆಂಟ್ ಅಲ್ಲ, ರಿಕ್ವೆಸ್ಟ್. ಮಿಮಿಕ್ರಿ ಮಾಡ್ಬೇಕು ನೀನು. ವಾಣಿ ಮ್ಯಾಮ್ದು ಜೇಜಿ ತರ ಮಿಮಿಕ್ರಿ ಮಾಡ್ಬೇಕು. ಅವಳು ಸೂಪರ್ ಆಗಿ ಮಾಡ್ತಾಳೆ ಈಗ. ಕೊಡಮ್ಮ ಫೋನು. ಕರೆಕ್ಟ್ ಆಗಿ ಮಾಡ್ಬೇಕು. ಮಾಡು. ನಾನು ಇವತ್ತು ಒಂದು ಹೊರಗಡೆ ಹೋಗ್ತಾ ಇದೀವಿ. ಅದ್ ಎಲ್ಲಿ ಅಂದ್ರೆ ಶಾಪಿಂಗ್. ಯಾವ ಮಾಲು? ಯಾವ ಮಾಲ್ ಅಂದ್ರೆ ಅದು ಮಾಲ್. ನನ್ನ ಇನ್ವಿಟೇಷನ್ನ ಅಕ್ಸೆಪ್ಟ್ ಮಾಡಿ ನೀವಿಬ್ರು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಐಶ್ವರ್ಯ ಸಿಂಧೋಗಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ, ಮತ್ತು ವಿಡಿಯೋಸ್ನೆಲ್ಲ ಶೇರ್ ಮಾಡಿ. Bye.